ಸಾಂಬಾರಿಗೆ ತಾಜಾ ಪುಡಿ ಮಾಡಿಕೊಳ್ಳಲು ಧನಿಯಾ, ಕರಿಮೆಣಸು, ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ, ಕೆಂಪು ಮೆಣಸಿನಕಾಯಿ ಇವೆಲ್ಲವನ್ನು ಒಂದಾದ ಮೇಲೆ ಒಂದು ಹುರಿದುಕೊಳ್ಳುವುದು. ನಮ್ಮ ಅತ್ತೆಯವರ ಕೈ ರುಚಿ ಬಹಳ ಚೆನ್ನಾಗಿರುತ್ತೆ. ಅವರಿಗೀಗ 77 ವರ್ಷಗಳಾದರೂ ಸಹ ಈಗಲೂ ಅವರೇ ಮನೆಯಲ್ಲಿ 3 ಹೊತ್ತು ಅಡಿಗೆ ಮಾಡಿ ಬಡಿಸ್ತಾರೆ. ಪ್ರತಿಯೊಂದನ್ನು ಬಹಳ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಆಸಕ್ತಿಯಿಂದ ಮಾಡ್ತಾರೆ. ಅವರ ಅಡಿಗೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇರೋದಿಲ್ಲ. ಅದರ ಅಭ್ಯಾಸ ಇರೋರಿಗೆ ಅದನ್ನು ಕಳೆದುಕೊಂಡಂತೆ ಅನಿಸೋದೂ ಇಲ್ಲ. ಅಷ್ಟು ರುಚಿಯಾಗಿರುತ್ತೆ ನಮ್ಮ ಅತ್ತೆಯವರ ಅಡಿಗೆ. ನಮ್ಮ ಅತ್ತೆಯವರು 5ರಿಂದ 6 ವಿಧದ ಸಾಂಬಾರು, 10ರಿಂದ 12 ವಿಧದ ರಸಮನ್ನು ತಯಾರಿಸ್ತಾರೆ. ಇನ್ನು ಉಪ್ಪಿನಕಾಯಿಗಳಂತೂ ಲೆಕ್ಕವೇ ಇಲ್ಲ. ಅಷ್ಟು ವಿಧದ ಉಪ್ಪಿನಕಾಯಿಯನ್ನು ಮನೆಯಲ್ಲಿಯೇ ತಯಾರಿಸ್ತಾರೆ. ಇನ್ನು ವಾಂಗಿಬಾತು, ಪುಳಿಯೋಗರೆ ಅಂತೂ ಹೇಳಕ್ಕೆ ತೀರದು. ಸಮಯ ಸಿಕ್ಕಾಗ ಅವೆಲ್ಲವನ್ನು ರೆಕಾರ್ಡ್ ಮಾಡಿಟ್ಟುಕೊಳ್ಳುವ ಬಯಕೆ ನನ್ನದು. ಹುರಿದ ಮಸಾಲೆ ಸಾಮಗ್ರಿಗಳನ್ನು ತಣ್ಣಗಾಗಲು ಇಡಿ. ನಿಮಗಿಷ್ಟವಾದ ತರಕಾರಿಯನ್ನು ತೊಳೆದು ಕತ್ತರಿಸಿ. ನಾವಿವತ್ತು ಸೌತೆಕಾಯಿಯನ್ನು ಬಳಸ್ತಾ ಇದ್ದೀವಿ. 1.5 ಕಪ್ ತೊಗರಿಬೇಳೆಯನ್ನು ತೊಳೆದು ನೀರು ಸೇರಿಸಿ. ನಾವು 4 ಜನರಿಗಾಗುವಷ್ಟು ಪ್ರಮಾಣವನ್ನು ಇವತ್ತು ತೆಗೆದುಕೊಂಡಿದ್ದೀವಿ. ಇದರ ಆಧಾರದ ಮೇಲೆ ನೀವು ನಿಮಗೆ ಬೇಕಾಗುವಷ್ಟು ತೊಗರಿಬೇಳೆಯನ್ನು ಉಪಯೋಗಿಸಬಹುದು. ಈ ತೊಳೆದ ತೊಗರಿಬೇಳೆಗೆ ಕತ್ತರಿಸಿದ ತರಕಾರಿ, 2 ಟೊಮ್ಯಾಟೊಗಳು, 4 ಹಸಿಮೆಣಸಿನಕಾಯಿಗಳನ್ನು ಸೇರಿಸಿ ಪ್ರೆಷರ್ ಕುಕ್ಕರ್ನಲ್ಲಿ ಚಿಟಿಕೆ ಅರಿಶಿನ ಪುಡಿಯನ್ನು ಸೇರಿಸಿ ಬೇಯಿಸಿ. ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಡಿ. ತಣ್ಣಗಾದ ಮಸಾಲೆ ಸಾಮಗ್ರಿಗಳನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಳ್ಳಿ. ನಂತರ ಪುಡಿಗೆ ತೆಂಗಿನಕಾಯಿಯನ್ನು ಸೇರಿಸಿ ರುಬ್ಬಿಕೊಳ್ಳಿ. ಬೇಯಿಸಿದ ಬೇಳೆ, ತರಕಾರಿಗೆ ಹುಣಸೆ ಹುಳಿ ರುಚಿಗೆ ತಕ್ಕ ಹಾಗೆ ಬಳಸಬಹುದು. ನಿಖರವಾದ ಅಳತೆ ಇರೋದಿಲ್ಲ. ನಿಮ್ಮ ಅಭ್ಯಾಸ ಹಾಗೂ ರುಚಿಗೆ ಅನುಗುಣವಾಗಿ ಬಳಸಿ. ಮಸಾಲೆ ಪುಡಿಯನ್ನು ಸೇರಿಸಿ ಬೇಯಿಸಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ. ಕೊನೆಯಲ್ಲಿ ಹಿಂಗು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ. ಅಷ್ಟೇ, ರುಚಿಯಾದ ಸಾಂಬಾರ್ ತಯಾರು.